ಇವರು ಕಾಂಗ್ರೆಸ್ ಪಕ್ಷದವರು, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಇವರು ಸಮನ್ಸು ಮಾಚಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು. ಅವರು ಇನ್ನಾಸಿ, ಅವರು ರೈತರು, ಬಿಸ್ನೆಸ್ ಮ್ಯಾನ್. ನಾವು ಇಲ್ಲಿ ಎಲ್ಲ ಯಾವ ಪಕ್ಷ ಇಲ್ಲದೆ ಜನರ ಒಂದು ಪರವಾಗಿ ನಾವು ಬಂದಿದ್ದೀವಿ ಸರ್. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರ ಬಹುಕಾಲದ ಬೇಡಿಕೆಯಾದ ನದಿ ನೀರು ಈಗ ದೊರಕಲಿದೆ. ದಿನಾಂಕ 6/3/2026ರಂದು ಮಂಡಿಸಲಾದ ನಮ್ಮ ರಾಜ್ಯ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಡುತೊರೆ ಹಳ್ಳ ಯೋಜನೆಯನ್ನು 490 ಕೋಟಿ ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂಬ ಅತ್ಯಂತ ಸಿಹಿ ಸುದ್ದಿಯನ್ನು ಅಣೂರು ಕ್ಷೇತ್ರದ ರಾಮಾಪುರ ಹೋಬಳಿ ಜನತೆಗೆ ಪ್ರತ್ಯೇಕ ಪ್ರೀತಿಯಿಂದ ನೀಡಿರುತ್ತಾರೆ. ಈ ಯೋಜನೆಯಿಂದ ಮಾಚಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೆರೆ ಕಟ್ಟೆಗಳಿಗೆ ಕಾವೇರಿ ನೀರನ್ನು ತುಂಬುವುದರ ಮೂಲಕ ಈ ಭಾಗದ ಅಂತರ್ಜಲ ಮಟ್ಟವು ಹೆಚ್ಚುತ್ತದೆ. ಇದರಿಂದ ಈ ಭಾಗದ ಬಹುಮುಖ್ಯ ಬೇಡಿಕೆಯಾದ ಕುಡಿಯುವ ನೀರು ಹಾಗೂ ವ್ಯವಸಾಯಕ್ಕೆ ಬಳಸುತ್ತಿರುವ ತೆರೆದ ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರು ಸಿಗುವಂತಾಗಿ ಈ ಭಾಗದ ಜನರ ಆರೋಗ್ಯ ಹಾಗೂ ವ್ಯವಸಾಯ ಸುಧಾರಿಸಿಕೊಳ್ಳುತ್ತದೆ. ಹೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯರವರಿಗೆ ಮಾಚಲಿ ಭಾಗದ ಸರ್ವ ಜನರು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಇಲಾಖೆಯ ಅನುಮತಿಯನ್ನು ಸರಿಯಾದ ಸಮಯಕ್ಕೆ ನೀಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಡುತೊರೆ ಹಳ್ಳ ಯೋಜನೆಯನ್ನು ಬಜೆಟ್ಟಿನಲ್ಲಿ ಪ್ರಕಟಿಸಲು ಅಗತ್ಯವಾದ ಕಾರ್ಯಗಳನ್ನು ತಮ್ಮ ಇಲಾಖೆಯ ಮೂಲಕ ಮಾಡಿಕೊಟ್ಟಿರುತ್ತಾರೆ. ನಮ್ಮ ಪ್ರೀತಿಯ ಉಪಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾಚಲಿ ಭಾಗದ ಜನತೆಯು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲು ಹರ್ಷಿಸುತ್ತೇವೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರು ಅಣೂರು ಕ್ಷೇತ್ರದ ಅದರಲ್ಲೂ ಮಾಚಲಿ ಭಾಗದ ಜನತೆಯ ನೀರಿನ ಹಾಹಾಕಾರವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ಈ ಯೋಜನೆಯ ಕುರಿತು ಖುದ್ದು ಮುಖ್ಯಮಂತ್ರಿಗಳೊಡನೆ ಚರ್ಚಿಸಿ ಈ ಬಜೆಟ್ನಲ್ಲೇ ಕೈಗೆತ್ತಿಕೊಳ್ಳಲು ಕಾರಣಭೂತರಾಗಿರುತ್ತಾರೆ. ಸನ್ಮಾನ್ಯರಿಗೂ ಮಾಚಲಿ ಭಾಗದ ಸಮಸ್ತ ಜನರು ಮನದಾಳದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮತ್ತೋರ್ವರು ನಮ್ಮ ಪ್ರೀತಿಯ ಸನ್ಮಾನ್ಯ ಸಚಿವರಾದ ಶ್ರೀ ಎಚ್ ಸಿ ಮಹದೇವಪ್ಪರವರು ಈ ಬಾರಿಯ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಾಚಲಿ ಭಾಗದ ಹಾಗೂ ಇಡೀ ಅಣೂರು ಭಾಗದಲ್ಲಿ ಕಂಡಂತಹ ಬರದ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಈ ಕ್ಷೇತ್ರದ ಜನತೆಗೆ, ಅದರಲ್ಲೂ ಮಾಚಲಿ ಭಾಗದಲ್ಲಿ ತಾನು ಕಂಡ ನೀರಿನ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಸತತವಾಗಿ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳನ್ನು ಪ್ರೇರೇಪಿಸುತ್ತಾ ಈ ಯೋಜನೆಯ ತಯಾರಿಕೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ ಈ ಬಜೆಟ್ಟಿನಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಪ್ರಕಟಿಸಲು ಕಾರಣರಾಗಿರುತ್ತಾರೆ. ಇವರಿಗೂ ಮಾಚಲಿ ಭಾಗದ ಸರ್ವ ಜನರು ತುಂಬು ಹೃದಯದ ಕೃತಜ್ಞತೆಗಳನ್ನು ಪ್ರೀತಿಪೂರ್ವಕವಾಗಿ ಸಲ್ಲಿಸುತ್ತೇವೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಸುನಿಲ್ ಬೋಸ್ ಅವರು ಚುನಾವಣಾ ಸಂದರ್ಭದಲ್ಲಿ ತಾವು ಅಣೂರು ಜನತೆಗೆ ಕೊಟ್ಟ ಮಾತಿನಂತೆ ಉಡುತೊರೆ ಹಳ್ಳ ಯೋಜನೆಯನ್ನು ಈ ಬಜೆಟ್ಟಿನಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಕೈಗೆತ್ತಿಕೊಳ್ಳಲು ಸಕಲ ಬೆಂಬಲವನ್ನು, ಅವಶ್ಯಕವಾದ ಕಾರ್ಯಗಳನ್ನು ಮಾಡಿರುತ್ತಾರೆ. ಇವೆಲ್ಲ ಜನರು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅಣೂರು ಕ್ಷೇತ್ರದ ಮಾಜಿ ಶಾಸಕರಾದ ಮಾನ್ಯ ನರೇಂದ್ರರವರು ತಮ್ಮ ಅವಧಿಯಲ್ಲಿ ಅಣೂರು ಕ್ಷೇತ್ರದ ಬರವನ್ನು ಮನಗಂಡು ಉಡುತೊರೆ ಜಲಾಶಯ ಅವರ ಪ್ರಯತ್ನಗಳನ್ನು ಮುಂದುವರಿಸಿದ ಇಂದಿನ ಶಾಸಕರಾದ ಮಾನ್ಯ ಎಂ.ಆರ್. ಮಂಜುನಾಥ್ರವರು ಯಾವುದೇ ವಿಧವಾದ ಅಡೆತಡೆಗಳಿಗೆ ಒಳಗಾಗದ ರೀತಿಯಲ್ಲಿ ಮಾನ್ಯ ನರೇಂದ್ರರವರು ಹಾಲಿ ಶಾಸಕರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ನೀಡಿ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಆಯವ್ಯಯದಲ್ಲಿ ಕೈಗೆತ್ತಿಕೊಳ್ಳಲು ಶ್ರಮ ವಹಿಸಿರುತ್ತಾರೆ. ಹಾಗೂ ಮಾಚಲಿ ಭಾಗದ ರೈತ ಸಂಘದವರು ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿದ್ದಾಗ ಅವರನ್ನು ಭೇಟಿ ಮಾಡಿ ಯಾವುದಾದರೂ ಒಂದು ಮಾರ್ಗದಿಂದ ಖಂಡಿತವಾಗಿ ಕಾವೇರಿ ನೀರನ್ನು ತಂದು ಮಾಚಲಿ ಭಾಗದ ಕೆರೆಗಳನ್ನು ತುಂಬಿಸುವ ಭರವಸೆಯನ್ನು ತಮ್ಮ ನೇರ ನುಡಿಗಳಿಂದ ನೀಡಿದ್ದರು. ಹಾಗೆಯೇ ಸರಗೂರಿನಿಂದ ಸರ್ವ ಜನರು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಶಾಸಕಿಯವರಾದ ಶ್ರೀಮತಿ ಪರಿಮಳ ನಾಗಪುರವರು ತಮ್ಮ ಅವಧಿಯಲ್ಲೂ ಸರಿ, ತಮ್ಮ ಪತಿಯವರ ಅವಧಿಯಲ್ಲೂ ಸರಿ
ಮಾರ್ಚಳ್ಳಿ ಭಾಗದ ನಮ್ಮ ಜನರಿಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸಿರುತ್ತಾರೆ. ಹಾಗೆಯೇ ಉಡುತೊರೆ ಹಳ್ಳ ಯೋಜನೆಯು ಸುಗಮವಾಗಿ ತಯಾರಿಸಲ್ಪಟ್ಟು ನಮ್ಮ ಜನಪರ ಬೆಂಬಲವನ್ನು ಮತ್ತು ಮುಕ್ತ ಸಹಕಾರವನ್ನು ನೀಡಿರುತ್ತಾರೆ. ಇವರಿಗೂ ಮಾರ್ಚಳ್ಳಿ ಜನರೆಲ್ಲರ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯೋಜನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ಟಿನಲ್ಲೇ ಕೈಗೆತ್ತಿಕೊಳ್ಳಲು ಕೈಗೊಂಡ ಎಲ್ಲಾ ಶ್ರಮಗಳಿಗೆ ಅನೂರು ಕ್ಷೇತ್ರದ ಎಲ್ಲಾ ಜನರು, ಅದರಲ್ಲೂ ಪ್ರತ್ಯೇಕವಾಗಿ ಮಾರ್ಚಳ್ಳಿ ಭಾಗದ ಸರ್ವ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಈ ಯೋಜನೆಯು ಸಂಪೂರ್ಣ ರೀತಿಯಲ್ಲಿ ತಯಾರಾಗಲು ಕಾವೇರಿ ನೀರಾವರಿ ನಿಗಮ ಮೈಸೂರು ವಿಭಾಗದ ಎಲ್ಲ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ಮತ್ತು ಸಹಕಾರಗಳನ್ನು ಕೊಡುತ್ತಾ ಅಧಿಕಾರಿಗಳಿಗೆ ಅವಶ್ಯಕವಾದ ಎಲ್ಲ ಬೆಂಬಲವನ್ನು ಸರ್ಕಾರದಿಂದ ದೊರಕಿಸಿಕೊಟ್ಟು ಈ ಯೋಜನೆಯನ್ನು ತಯಾರಿಸಿ ಸರ್ಕಾರಕ್ಕೆ ಮಂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ಅಲ್ಲದೆ ವಿನಯದಿಂದಲೂ ದೃಢ ನಿರ್ಧಾರದಿಂದಲೂ ಹಾಗೂ ಶ್ರಮದಿಂದಲೂ ಮುಖ್ಯಮಂತ್ರಿಗಳವರ ಮತ್ತು ಇಡೀ ಸಂಪುಟ ಸದಸ್ಯರುಗಳ ವಿಶ್ವಾಸವನ್ನು ಗಳಿಸುವುದರ ಮೂಲಕ ಅನೂರು ಕ್ಷೇತ್ರಕ್ಕೂ ಹಾಗೂ ವಿಶೇಷವಾಗಿ ಮಾರ್ಚಳ್ಳಿ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಸಕಾರಗೊಳಿಸುವುದರಲ್ಲಿ ಬಹಳ ಶ್ರಮ ವಹಿಸಿರುತ್ತಾರೆ.